ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಮೊದಲಿಗೆ ಮುಖ್ಯಾಂಶಗಳು. ಬಿಬಿಎಂಪಿಗೆ ಈಗ ಹೊಸ ಸಾರಥಿ. ಮಹಾಪೌರರಾಗಿ ಅಧಿಕಾರ ಸ್ವೀಕರಿಸಿದ ವೆಂಕಟೇಶ್ ಮೂರ್ತಿ, ಉಪಮೇಯರ್ ಸ್ಥಾನ ಎಲ್ ಶ್ರೀನಿವಾಸ್ ಪಾಲು. ಸಿಲಿಕಾನ್ ಸಿಟಿಯಲ್ಲಿ ವೇಶ್ಯಾವಾಟಿಕೆ ದರ್ಬಾರ್. ಮಾಲ್ಗಳ ಮುಂದೆಯೇ ಹುಡುಗಿಯರ ಡೀಲ್. ವ್ಯವಹಾರಕ್ಕೆ ಪೊಲೀಸರೇ ನೀಡ್ತಿದ್ದಾರಾ ಸಾಥ್? ಮಾರಿಗೊಂದು ಹಂಪ್, ಕಾಲ್ಬುಡದಲ್ಲಿ ಕಸದ ರಾಶಿ. ಕಾಮಗಾರಿಯಂತೂ ಮೊದಲೇ ಆಮೆಗತಿ. ಸಿರ್ಸಿ ಸರ್ಕಲ್ ಮೇಲ್ಸೇತುವೆಯಲ್ಲಿ ಸ್ವಲ್ಪ ಯಾಮಾರಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಅಕಾಲಿಕ ಮಳೆ ತಂದಿಟ್ಟ ಫಜಿ. ಮಾರುಕಟ್ಟೆಯಲ್ಲಿ ಮಾವಿನ ದರ ಏರುಗತಿ. ಗ್ರಾಹಕರಿಗೆ ಸಿಗುತ್ತಿಲ್ಲ ಕ್ವಾಲಿಟಿ ಹಣ್ಣುಗಳು. ಇನ್ನೂ ಮುಗಿದಿಲ್ಲ ಉಪಿ ಚಿತ್ರಗಳ ಬಿಡುಗಡೆ ರಗಳೆ. ರಿಲೀಸ್ ಆಗ್ತಿದೆ ಪರಿ ನಾಳೆ. ತೆಲುಗಿನ ದಮ್ಮುಗೆ ಹರಿಯುತ್ತಾ ಹಣದ ಹೊಳೆ. ಬೆಂಗಳೂರಿನಲ್ಲಿ ವೇಶ್ಯಾವಾಟಿಕೆ ಜಾಲವೊಂದು ಪತ್ತೆಯಾಗಿದೆ. ಕಿರುತೆರೆ ನಟಿ ಸೇರಿ 4 ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿ ವೇಶ್ಯಾವಾಟಿಕೆ ಜಾಲ ಪತ್ತೆಯಾಗಿದೆ. ಕಿರುತೆರೆ ನಟಿ ಸೇರಿ 4 ಬಂಧಿಸಲಾಗಿದೆ. ನಟಿ ರೂಪಾ ಅಲಿಯಾಸ್ ಅಶ್ವಿನಿ, ಸುಮಾ, ದೀಪಾ, ಪಿಂಪ್ ಪಾರ್ಕ್ ಬಂಧಿತರಾಗಿದ್ದಾರೆ. ಸಂಜಯ್ ನಗರ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಇವರು ಸಿಕ್ಕಿಬಿದ್ದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿ ಅವರಿಂದ. ರವಿ, ಎಲ್ಲಿ ನಡೀತಾ ಇತ್ತು, ಹೇಗೆ ಪತ್ತೆ ಆಯ್ತು? ಶ್ವೇತಾ, ಅಂದ್ರೆ ಸಂಜಯ್ ನಗರ ಪೊಲೀಸರಿಂದ ಈಗಷ್ಟೇ ಒಂದು ಮಾಹಿತಿ ಬಂದಿದೆ. ಅದು ಏನಂದ್ರೆ ವೇಶ್ಯಾವಾಟಿಕೆ ದಂಧೆಯಲ್ಲಿ ತೊಡಗಿದ್ದ 4 ಸಂಜಯ್ ನಗರ ಪೊಲೀಸರು ಈಗಾಗಲೇ ಬಂಧಿಸಿ ಈಗಾಗಲೇ ವಿಚಾರಣೆ ಒಳಪಡಿಸಿದ್ದಾರೆ. ಮುಖ್ಯವಾಗಿ ಇದರಲ್ಲಿ ಒಬ್ಬ ರೂಪಾ ಅಲಿಯಾಸ್ ಏನಿದ್ದಾರೆ, ಇವರು ಒಂದು ಕಿರುತೆರೆ ನಟಿ ಹಾಗೂ ಕೆಲವು ಮಾಧ್ಯಮಗಳಲ್ಲಿ ಕೆಲಸ ಮಾಡಿದಂತ ಪ್ರತಿನಿಧಿ ಅಂತ ಈಗಷ್ಟೇ ಪೊಲೀಸರು ಮಾಹಿತಿ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಏನಂದ್ರೆ ಮತ್ತೆ ದೀಪಾ ಮತ್ತೆ ಸುಮಾ ಮತ್ತೆ ಮತ್ತೊಬ್ರು ಪಿಂಪ್ ಅಂದ್ರೆ ಮಧ್ಯವರ್ತಿ ಏನಿದ್ರೆ ಪಾರ್ಥ ಅಂತ, ಇವ್ರ 3 ಕೂಡ ವಿಚಾರಣೆಗೊಳಪಡಿಸಿದಾಗ ಈಕೆ ಕಿರುತೆರೆ ನಟಿ ಮತ್ತು ಮಾಧ್ಯಮಗಳಲ್ಲಿ ಕೆಲಸ ಮಾಡಿದಂತ ಪ್ರತಿನಿಧಿ ಅಂತ ಈಗಾಗಲೇ ಖಚಿತವಾಗಿದೆ. ಈ ಲೊಟ್ಟೆಗಳಲ್ಲಿ ಏನು ಒಂದು ಮನೆ ಇದೆ, ಇಲ್ಲಿ ವೇಶ್ಯಾವಾಟಿಕೆ ದಂಧೆಯಲ್ಲಿ ಗಿರಾಕಿಗಳನ್ನು ಕರ್ಕೊಂಡ್ಬಂದು ವ್ಯವಹಾರ ಮಾಡ್ತಿದ್ರು ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಈ ಆರೋಪದ ಹಿನ್ನೆಲೆಯಲ್ಲಿ ಕೂಡ ಒಂದು ಸ್ವತಃವಾಗಿ ಒಂದು ಕಂಪ್ಲೇಂಟ್ ಅನ್ನು ದಾಖಲು ಮಾಡಿಸಿಕೊಂಡ ಸಂಜಯ್ ನಗರ ಪೊಲೀಸರು ಅವರ ಬೀಟ್ ಪೊಲೀಸರನ್ನ ಇರೋದಂದ್ರೆ ಸಮವಸ್ತ್ರ ಹೊರತುಪಡಿಸಿದ ಮತ್ತೊಂದು ಇದರಲ್ಲಿ ಹೋದಾಗ ರೆಡ್ ಹ್ಯಾಂಡ್ ಆಗಿ ಅವರು ಸಿಕ್ಕಿ ಬಿದ್ದಿದ್ದಾರೆ. ಅಂದ್ರೆ ಈ ನಟಿ ಏನಿದ್ದಾಳೆ ರೂಪಾ, ಈಕೆ ವೇಶ್ಯರನ್ನ ಕರ್ಕೊಂಡ್ಬಂದು ಈ ವೃತ್ತಿಗೆ ತಳ್ತಾ ಇದ್ರು ಅನ್ನೋ ಒಂದು ಆರೋಪ ಬಂದಿದೆ. ಇದು ಖಚಿತವಾಗಿದ್ರ ಮೇರೆಗೆ ಸಂಜಯ್ ನಗರ ಪೊಲೀಸರು ಲೊಟ್ಟೆಗಳ ನಿವಾಸದ ಮೇಲೆ ಒಂದು ದಾಳಿ ಮಾಡಿ ಈಕೆ ಮತ್ತೆ ಇವರು 3 ಒಟ್ಟು 4 ಈಗಾಗಲೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಶ್ವೇತಾ, ಧನ್ಯವಾದ ರವಿ. ಎಲ್ಲ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಮತ್ತೊಂದು ವೇಶ್ಯಾವಾಟಿಕೆ ಜಾಲ ಪತ್ತೆಯಾಗಿದೆ. ಸಂಜಯ್ ನಗರ ಪೊಲೀಸರು ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಕಿರುತೆರೆ ನಟಿ ರೂಪಾ ಅಲಿಯಾಸ್ ಅಶ್ವಿನಿ ಸೇರಿದಂತೆ ಪಿಂಪ್ ಪಾರ್ಕ್ ಸೇರಿದಂತೆ ಒಟ್ಟು 4 ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ನೋಡಿದ್ರಲ್ಲ, ಬೆಂಗಳೂರಿನಲ್ಲಿ ವೇಶ್ಯಾವಾಟಿಕೆ ಅಡ್ಡಗಳಿಗೆ ಲೆಕ್ಕನೇ ಇಲ್ಲ. ಇಂಥ ಒಂದು ವೇಶ್ಯಾವಾಟಿಕೆ ಜಾಲವನ್ನ ಬೆನ್ನಟ್ಟಿ ಹೋದ ಸುವರ್ಣ ನ್ಯೂಸ್ ತಂಡಕ್ಕೆ ಅಚ್ಚರಿಗಳ ಮೇಲೆ ಅಚ್ಚರಿ ಕಾದಿತ್ತು. ಇನ್ನೇನು ಜಾಲ ಬಲೆಗೆ ಬಿತ್ತು. ಪೊಲೀಸರು ರೇಡ್ ಮಾಡಿದ್ರು ಅನ್ನೋ ವೇಳೆಗೆ ಎಲ್ಲರೂ ಎಸ್ಕೇಪ್ ಆಗ್ಬಿಟ್ರು. ಹಾಗಾದ್ರೆ ಅವರಿಗೆ ಸುಳಿವು ಸಿಕ್ಕಿದ್ದು ಹೇಗೆ? ಈ ಡೀಲಿಂಗ್ ಹೇಗೆಲ್ಲ ನಡೀತು? ಇಲ್ಲಿದೆ ಒಂದು ರಿಪೋರ್ಟ್.
ಅಬ್ಬಬ್ಬಬ್ಬಬ್ಬಾ, ನೋಡಿ ಹೇಗೆ ನಾಚಿಕೆ ಇಲ್ಲದೆ ಬಟ್ಟೆ ಬಿಚ್ಕೊಂಡು ಮಲಗಿದ್ದಾಳೆ ನೋಡಿ. ಇನ್ನೊಬ್ಳು ಬೆಡ್ ಮೇಲೆ ಕೂತು ಹೇಗೆ ಫೋನ್ನಲ್ಲಿ ಗಾಳ ಹಾಕ್ತಾ ಇದ್ದಾಳೆ ನೋಡಿ. ಇದು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಡೆಯೋ ಮಾಂಸದ ದಂಧೆಯ ಒಂದು ಸ್ಯಾಂಪಲ್ ಮಾತ್ರ. ಹುಡುಗಿಯರನ್ನ ಇಟ್ಕೊಂಡು ವೇಶ್ಯಾವಾಟಿಕೆ ದಂಧೆಯಲ್ಲಿ ತೊಡಗಿದ್ದವರನ್ನ ಬೆನ್ನಟ್ಟಿ ಹೊರಟ ಸುವರ್ಣ ನ್ಯೂಸ್ ತಂಡಕ್ಕೆ ಸಿಕ್ಕ ರಿಯಲ್ ದೃಶ್ಯಾವಳಿಗಳಿವು. ವೇಶ್ಯಾವಾಟಿಕೆ ದಂಧೆ ಬಯಲಿಗೆಳೆಯಲು ಮೊದಲಿಗೆ ಸುವರ್ಣ ನ್ಯೂಸ್ ತಂಡ ತೆರಳಿದ್ದು ಮಲ್ಲೇಶ್ವರಂನ ಮಂತ್ರಿ ಮಾಲ್ಗೆ. ದಂಧೆಯಲ್ಲಿ ತೊಡಗಿದ್ದ ಪಿಂಪ್ ಒಬ್ಬನನ್ನ ಸಂಪರ್ಕಿಸಿದಾಗ ಮಂತ್ರಿ ಮಾಲ್ ಎದುರಲ್ಲೇ ಇರೋ ಪೆಟ್ರೋಲ್ ಬಂಕ್ ಬಳಿ ನಿಲ್ಲಿ ಅನ್ನೋ ಸೂಚನೆ ಬಂತು. ಅಲ್ಲೇ ಸ್ವಲ್ಪ ಹೊತ್ತು ಕಾದ ನಮಗೆ 2 ಕಾರ್ಗಳು ಬಂದವು. ಹತ್ರ ಹೋಗಿ ನೋಡಿದಾಗ ಆ ಕಾರ್ನಲ್ಲಿದ್ದದ್ದು ಬರೀ ಹದಿಹರೆಯದ ಹುಡುಗಿಯರು. ಹುಡುಗಿಯರನ್ನ ತೋರಿಸಿದ ಪಿಂಪ್ಗಳು 4,500 ರೇಟ್ ಫಿಕ್ಸ್ ಮಾಡ್ತಾರೆ. ಅಲ್ಲೇ ಸ್ಪಾಟ್ ಪೇಮೆಂಟ್ ಮಾಡಿಸಿಕೊಂಡ ಅವರು ಮತ್ತೊಂದು ಕಡೆ ಗಿರಾಕಿ ಡೆಲಿವರಿಗೆ ಹೋದ್ರು. ಅಲ್ಲಿಂದ ಆ ಹುಡುಗಿಯರೇ ನೇರವಾಗಿ ನಮ್ಮನ್ನ ಕರೆ ತಂದದ್ದು ಗೂಡ್ಸ್ ಶೆಡ್ ರಸ್ತೆಯಲ್ಲಿರೋ ಪವನ್ ಪ್ಯಾರಡೈಸ್ ಲಾಡ್ಜ್ಗೆ. ಲಾಡ್ಜ್ ಒಳಗಡೆ ಹೋದ್ರೆ ಅಲ್ಲಿ ಅದಾಗಲೇ ಹುಡುಗ ಹುಡುಗಿಯರ ದಂಡು ವೇಶ್ಯಾವಾಟಿಕೆಯಲ್ಲಿ ತೊಡಗಿತ್ತು. ದಂಧೆಗೆ ಫುಲ್ ಸ್ಟಾಪ್ ಹಾಕಬೇಕು ಅಂತ ಅಂದುಕೊಂಡ ನಾವು ನೇರವಾಗಿ ಅಪರಾಧ ವಿಭಾಗದ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ತಲುಪಿಸಿದ್ವಿ. ಆದರೆ ಅವರು ಆಗ ಬರ್ತೀವಿ ಈಗ ಬರ್ತೀವಿ ಅಂತ ಬರೋದಕ್ಕೆ 1 ಗಂಟೆ ಸಮಯ ತಗೊಂಡ್ರು. ಆದರೆ ಅಷ್ಟರಲ್ಲಾಗಲೇ ಲಾಡ್ಜ್ ಸಿಬ್ಬಂದಿಗೆ ಪೊಲೀಸರ ರೇಡಿನ ಬಗ್ಗೆ ಮಾಹಿತಿ ತಲುಪಿಬಿಟ್ಟಿತ್ತು. ಎದ್ವೋ ಬಿದ್ವೋ ಅಂತ ಹುಡುಗ ಹುಡುಗಿಯರೆಲ್ಲ ಅಲ್ಲಿಂದ ಅರೆ ಬರೆ ಬಟ್ಟೆಲೆ ಜಾಗ ಖಾಲಿ ಮಾಡಿದ್ರು. ಹುಡುಗಿ ಇದ್ರೂ ಕೂಡ ಪೊಲೀಸ್ ಅಧಿಕಾರಿ ಹೇಳ್ತಾನೆ, ಹೋಗಮ್ಮ ನೀನು ಆಚೆ ಹೋಗಮ್ಮ ಅಂತ ಆತ ಹೇಳ್ತಾನೆ. ಅಂದರೆ ಇಲ್ಲಿ ಎಲ್ಲ ನಾವು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿನ ಸುತ್ತಮುತ್ತ ಪೊಲೀಸ್ನವರು ಕೂಡ ಇದಕ್ಕೆ ಒಂದು ಆಳವಾಗಿ ಏನು ಒಂದು ಇನ್ವಾಲ್ವ್ ಆಗಿದ್ದಾರೆ ಅಥವಾ ಜೊತೆಗೂಡಿದ್ದಾರೆ ಅಥವಾ ಒಂದು ಇವರು ಕೂಡ ಒಂದು ಬೆಂಬಲವಾಗಿ ನಿಂತಿದ್ದಾರೆ ಎಂಬುದು ಒಂದು ಮೇಲ್ನೋಟಕ್ಕೆ ಅದು ಕಂಡು ಬರುತ್ತೆ. ACP ಗುಳೇದ ಸಾಹೇಬ್ರು ಇನ್ಸ್ಪೆಕ್ಟರ್ ಸಿದ್ದರಾಜು ಜೊತೆಗೆ ಒಂದಷ್ಟು ಜನ ಸ್ಟಾಫ್ ಜೊತೆ ಬಂದ್ರು. ಏನೂ ಪ್ರಯೋಜನ ಆಗಲಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋದ್ರು. ಪೊಲೀಸರ ಈ ವರ್ತನೆ ಹಲವು ಅನುಮಾನಗಳಿಗೂ ಕಾರಣವಾಗಿದೆ. ಯಾಕಂದ್ರೆ ದಂಧೆ ನಡೆಯೋ ಲಾಡ್ಜ್ಗೂ CCB ಕೇಂದ್ರ ಕಚೇರಿಗೂ ಕೂಗಳತೆ ದೂರವಿಲ್ಲ. ಜೊತೆಗೆ ಪಕ್ಕದಲ್ಲೇ ಇರೋ ಕಾಟನ್ ಪೇಟೆ ಪೊಲೀಸರಿಗೂ ಈ ಬಗ್ಗೆ ಏನೂ ಗೊತ್ತಿಲ್ಲ. ಅಂದ್ರೆ ಇನ್ನೇನು ಹೇಳಬೇಕೋ ಬಿಡಬೇಕೋ ಒಂದು ಗೊತ್ತಿಲ್ಲ. ಅಪರಾಧ ತಡೆಯಬೇಕಾಗಿದ್ದ ಪೊಲೀಸರೇ ಅನೈತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡ್ತಿದ್ದಾರಾ ಅನ್ನೋ ಅನುಮಾನ ಇಲ್ಲಿ ದಟ್ಟವಾಗಿದೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರು ಮಹಾನಗರ ಪಾಲಿಕೆಗೆ ಹೊಸ ಸಾರಥಿಯ ಆಗಮನವಾಗಿದೆ. ಬಿಬಿಎಂಪಿಯ 46ನೇ ಮಹಾಪೌರರಾಗಿ ಕತ್ರಿಗುಪ್ಪೆ ವಾರ್ಡ್ ಸದಸ್ಯ ವೆಂಕಟೇಶ್ ಮೂರ್ತಿ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇದೇ ವೇಳೆ ಉಪಮೇಯರ್ ಆಗಿ ಎಲ್ ಶ್ರೀನಿವಾಸ್ ಹಾಗೂ ಪಾಲಿಕೆ ಆಡಳಿತ ಪಕ್ಷದ ನಾಯಕನಾಗಿ ಎಚ್ ರವೀಂದ್ರ ಆಯ್ಕೆಯಾಗಿದ್ದಾರೆ. ಬಿಬಿಎಂಪಿಗೆ ಈಗ ನೂತನ ಮೇಯರ್ ಶಾರದಮ್ಮ ಅವರಿಂದ ತೆರವಾಗಿದ್ದ ಸ್ಥಾನಕ್ಕೆ
ಕತ್ತರಿಗುಪ್ಪೆ ವಾರ್ಡ್ ಸದಸ್ಯ ಡಿ ವೆಂಕಟೇಶಮೂರ್ತಿ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ. ಶಾಕಾಂಬರಿ ನಗರದ ಸೋಮಶೇಖರ್ ಅವರ ತೀವ್ರ ಪೈಪೋಟಿ ನಡುವೆಯೇ ವೆಂಕಟೇಶಮೂರ್ತಿ ಮೇಯರ್ ಗಾದಿ ಗಿಟ್ಟಿಸಿಕೊಂಡಿದ್ದಾರೆ. ಬೆಂಗಳೂರಿನ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ನಡೆಸುವುದಾಗಿ ಅವರು ಭರವಸೆ ನೀಡಿದ್ದಾರೆ. ಈ ಬೆಂಗಳೂರಲ್ಲಿ ಏನು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಇರ್ಬೋದು, ಸ್ವಚ್ಛತೆ ಬಗ್ಗೆ ಇರ್ಬೋದು, ಆಮೇಲೆ ಏನು ಕೆಲಸ ಕಾರ್ಯಗಳು ಇಂದಿನ ಏನು 2 ವರ್ಷದಿಂದ ನಮ್ಮ ಸರ್ಕಾರದಲ್ಲಿ ಮಾಡ್ಕೊಂಡು ಬಂದಿದ್ದಾರೋ ಅದನ್ನೆಲ್ಲ ಆದ್ಯತೆ ಮೇರೆಗೆ ಆದಷ್ಟು ಬೇಗ ಅದನ್ನು ನಾಗರಿಕರಿಗೆ ಸಲ್ಲಿಸೋ ರೀತಿಯಲ್ಲಿ ನಾನು ಆದಷ್ಟು ಬೇಗ ಪ್ರಯತ್ನ ಮಾಡ್ತೀನಿ. ಇನ್ನು ಉಪಮೇಯರ್ ಆಗಿ ಎಲ್ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ. ಹೆಗ್ಗನಹಳ್ಳಿ ವಾರ್ಡ್ನ ಪಕ್ಷೇತರ ಸದಸ್ಯ ಗೋವಿಂದೇಗೌಡ ನಾಮಪತ್ರ ವಾಪಸ್ ಪಡೆದಿದ್ದರಿಂದ ಶ್ರೀನಿವಾಸ್ ಆಯ್ಕೆ ಸರಾಗವಾಯಿತು. ಸರ್, ನಾನು ಡೆಪ್ಟಿ ಮೇಯರ್ ಆಗಿ ಬೆಂಗಳೂರು ನಗರದ ಜನತೆಗೆ ಅತಿ ಮುಖ್ಯವಾದಂಥ ಏನಾದರೂ ಕೆಲಸಗಳು ಅನ್ನೋದಿದ್ದರೆ ನಾನು ಮತ್ತು ಮೇಯರ್ ಅವರು ನಮ್ಮ ಅಧಿಕಾರಿಗಳ ಜೊತೆ ಸ್ಥಳ ಪರಿಶೀಲನೆ ಮಾಡಿ ಆ ಸಮಸ್ಯೆಗಳಿಗೆ ನಾವು ಸ್ಪಂದಿಸಿ ಅಲ್ಲಿ ಏನು ಆಗಬೇಕು ಆ ಕೆಲಸಕ್ಕೆ ನಾವು ಒಂದು ಚಾಲನೆಯನ್ನು ಕೊಡ್ತೀವಿ. ಆಡಳಿತ ಪಕ್ಷದ ನಾಯಕರಾಗಿ ರವೀಂದ್ರ ಆಯ್ಕೆಯಾಗಿದ್ದಾರೆ. ಇದಕ್ಕೂ ಮುನ್ನ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ನಡೆದ ಉಪಹಾರ ಸಭೆಯಲ್ಲಿ ಅಭ್ಯರ್ಥಿಗಳ ಹೆಸರುಗಳನ್ನು ಅಂತಿಮಗೊಳಿಸಲಾಯಿತು. ನಗರ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಅಶೋಕ್ ನೇತೃತ್ವದಲ್ಲಿ ಶಾಸಕರು, ಪಾಲಿಕೆ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ನಮ್ಮೆಲ್ಲ ಕಾರ್ಪೊರೇಟರು ಸಹಕಾರ ನೀಡಿ ಒಮ್ಮತದ ಆಯ್ಕೆಯನ್ನು ಮಾಡಿದ್ದಾರೆ. ಈ ವರ್ಷದ ಮೇಯರ್ ಆಗಿ ವೆಂಕಟೇಶ್ ಮೂರ್ತಿಯವರನ್ನು ಆಯ್ಕೆ ಮಾಡಿದ್ದಾರೆ. ಉಪಮೇಯರ್ ಆಗಿ ನಮ್ಮ ಎಲ್ ಶ್ರೀನಿವಾಸ್ ಅವರನ್ನು ಆಯ್ಕೆ ಮಾಡಿದಂತೆ ಉಳಿದಂಥ ಸ್ಥಾಯಿ ಸಮಿತಿಗಳೆಲ್ಲ ಆಮೇಲೆ ಆಯ್ಕೆಯನ್ನು ಮಾಡ್ತೀರಿ. ಸಿಲಿಕಾನ್ ಸಿಟಿಗೆ ನೂತನ ಸಾರಥಿಯ ಆಗಮನವಾಗಿದೆ. ಇವರಿಂದ ನಾಗರಿಕರೇನೋ ಹಲವು ನಿರೀಕ್ಷೆಗಳನ್ನ ಇರಿಸಿಕೊಂಡಿದ್ದಾರೆ. ಯಾವುದು ಸಾಕಾರವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.